ನಾನಾಗಲೇ ಹೇಳ್ದಂಗೆ ಬಂಡಾಯ ಕಹಳೆವೀರರು. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಬಂಡಾಯ, ನಡ್ಡಾ ಅವ್ರಿಗೆ ಫುಲ್ ವರದಿ ಕೊಟ್ಬಿಟ್ಟಿದ್ದಾರಂತೆ. ಯಾರು? ಲೋಕಲ್ ಅಷ್ಟೇ ತಾನೇ ಅವ್ರ ಕೆಲಸ, ವರದಿ ಕೊಡೋದು. ಏನು ಮಾಡೋಕ್ಕಾಗಲ್ಲ. ಅದನ್ನು ಯಾಕಾಯಿತು ಅಂತ ತಡೆಯೋದು ಮಾತಾಡೋದು ಮಾಡಲ್ಲ ಇಲ್ಲಿರೋ ಪ್ರಭೂತಿಗಳು, ದಿ ಸೋಕಾಲ್ಡ್ ಪಾರ್ಟಿ ಲೀಡರ್ಗಳು. ತೆಗೆದು ಪೋಸ್ಟ್ ಮಾಸ್ಟರ್ಗಳ ಹತ್ರ ಡೆಲ್ಲಿಗೆ ಕಳಿಸ್ಬಿಡೋದು. ಅಂದ್ರೆ ಇಲ್ಲಿರೋರ್ಗೆ ಏನು ಪವರ್ ಇಲ್ಲ, ಇಲ್ಲಿರೋ ಪವರ್ ಇಲ್ಲ ಅಲ್ಲ, ಕಾಮನ್ ಸೆನ್ಸ್ ಇಲ್ಲ. ಈ ಮಧ್ಯೆ ಈಶ್ವರಪ್ಪನವ್ರ ಜೊತೆ ಕೇಂದ್ರದ ಹಿರಿಯ ನಾಯಕರು ಮಾತಾಡ್ತಾರೆ. ನೀವೆಲ್ಲ ಕತ್ತೆ ಕಾಯಕ್ಕಿದ್ದೀರಾ? ಹಿರಿಯ ನಾಯಕರು ಮಾತಾಡಕ್ಕಿದ್ರು ಅಲ್ಲಿಂದ, ನೀವೆಲ್ಲ ಏನಕ್ಕಿದ್ರಿ? ಉಪ್ಪಿನಕಾಯಿ ತಿನ್ನಿ ಹೋಗಿ, ಇಲ್ಲದೆ ಇದ್ರೆ ಮನೆಯಲ್ಲಿ ಹೇಳಿ ಕಳಿಸಿ, ಒಂದು ಬಾಟ್ಲೆಲ್ಲ ಕಳಿಸ್ಕೊಡ್ತೀನಿ. ನೆಕ್ಕಿ ಕೂತ್ಕೊಂಡು ಲೀಡರ್ಗಳ ನೀವು ಯೋಗ್ಯತೆಗೆ ಸ್ಟೇಟಲ್ಲಿ ಹಿರಿಯ ನಾಯಕರು ಅಲ್ಲಿಂದ ಮಾತಾಡ್ತಾರಂತೆ. ಇಲ್ಲಿರೋರು ಏನಕ್ಕೆ? ಅದಕ್ಕೆ ಅಧ್ಯಕ್ಷರು ಯಾಕೆ ಅಥವಾ ಕಾರ್ಯದರ್ಶಿಗಳು ಯಾಕೆ? ಯಾವ ಪಾರ್ಟಿ ರೀ ಇವರು ಕರ್ನಾಟಕದಲ್ಲಿ? ಹಾಂ, ಆಯಿತು. ಆಮೇಲೆ ಅವರು ಅಧ್ಯಕ್ಷರು ಪ್ರಕಟ ಮಾಡಿ ರಾಘವೇಂದ್ರ 4ನೇ ಬಾರಿ ಸಂಸದರಾಗ್ತಾರೆ. ಈಶ್ವರಪ್ಪನವ್ರು ಪಕ್ಷ ಕಟ್ಟಿದ್ದಾರೆ, ಪಕ್ಷದ ಸ್ಪರ್ಧೆ ಹಿಂದಕ್ಕೆ ಸರಿಲಿ ಅಂತ ಮನವಿ ಮಾಡ್ತೀವಿ ಅಂತದ್ದು. ನೀವು ಮನವಿ ಮಾಡ್ತೀವಿ ಅಂತ ಮಾಧ್ಯಮದ ಮುಂದೆ ಬಂದು ಪುಂಗಿ ಊದಿದ್ರೆ ಪ್ರಯೋಜನ ಇಲ್ಲ. ಒಬ್ಬ ಅಧ್ಯಕ್ಷ ಆದವ್ರಿಗೆ ಪಕ್ಷ ಕಟ್ಟಿರುವಂಥ ಒಬ್ಬ ಹಿರಿಯ ನಾಯಕ ಇದ್ದರೆ ಅವ್ರ ಮನೆ ಒಳಕ್ಕೆ ಹೋಗಿ ಏನು ಸರ್ ಇದು ಅಂತ ಕೇಳೋಷ್ಟು ಶಕ್ತಿ ಇಲ್ವಾ ನಿಮ್ಗಳಿಗೆ? ಆಯಿತು ಸರ್ ನಮ್ಮಿಂದ ತಪ್ಪಾಗಿದೆ ಅಂತಾನೋ ಅಥವಾ ಆಗಿಲ್ಲ ಅಂತಾನೋ ಅಥವಾ ನಾವಲ್ಲ ಇದಕ್ಕೆ ಜವಾಬ್ದಾರಿ ಅಂತಾನೋ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಮಾತಾಡದೇ ಇರೋ ಸ್ಟೇಜಲ್ಲಿ ಮಾಧ್ಯಮದ ಮೂಲಕ ಮಾತಾಡ್ತಿರಲ್ಲ ಯೋಗ್ಯತೆಗಳಿಗೆ ಎಲ್ಲರೂ. ಅದು ಯಾರು ಆಗಲಿ, ಈಶ್ವರಪ್ಪನವರಾಗಲಿ, ನಾಳೆ ಇನ್ನೊಬ್ಬರು ಆಗಲಿ, ಯಾವ ಪಾರ್ಟಿ ಇವರು? ಜವಾಬ್ದಾರಿ ಅಧ್ಯಕ್ಷರಿಗೆ ಇರುತ್ತೆ. ಮತ್ತೆ ಇನ್ಯಾರಿಗಿರ್ಬೇಕು? ಅವರೇ ಹೋಗ್ಬೇಕಾಗಿರುತ್ತೆ. ಇನ್ಯಾರಿಗಿರ್ಬೇಕು? ಒಳ್ಳೆ ಕಥೆ ಆಯ್ತು ಇವ್ರದ್ದು. ಅಶೋಕ್ ಈ ಬಂಡಾಯ ಏನಿಲ್ಲ, ಮತ್ತು ಅಲ್ಲಿ ಇರೋದು ಏನು? ಜಾಂಗೀರ್ ಹಂಚ್ತಾ ಇದ್ದಾರಾ ಈಶ್ವರಪ್ಪನವರು? ಅಶೋಕ್ ನಿಮ್ಮ ಮನೆಗೆ ಏನಾದ್ರು ಪ್ಯಾಕೆಟಲ್ಲಿ ಕಳಿಸಿದ್ರಾ? ನಂಗೆ ಗೊತ್ತಿಲ್ಲ, ನಿಮ್ಗೆ ಏನಾದ್ರು ತಿನ್ಬೋದೋ ಸ್ವೀಟು ಇಲ್ವೋ ಹೇಳ್ತೀನಿ. ಈಶ್ವರಪ್ಪನವ್ರು ಫೋನ್ ಮಾಡಿ ಬಂಡಾಯ ಏನಿಲ್ವಂತೆ, ಒಂದು ಪ್ಯಾಕೆಟ್ ಜಾಂಗೀರ್ ಕಳಿಸ್ರಪ್ಪ ಅವ್ರ ಮನೆಗೆ ಅಂತ. ಇನ್ನು ಜೋಶಿಯವರು ಶಿವಮೊಗ್ಗಕ್ಕೆ ಮೋದಿಯವರು ಬರ್ತಾರೆ, ಅಷ್ಟೊತ್ತಿಗೆ ಮುನಿಸು ಶಮನ ಆಗತ್ತೆ. ಸರ್ ನೀವು ಅಷ್ಟೇ, ಇಫ್ ದೆರ್ ಈಸ್ ಎನಿ ಒನ್ ಪರ್ಸನ್ ಹೂ ಶುಡ್ ಸ್ಪೀಕ್ ಟು ಈಶ್ವರಪ್ಪ ಹರ್ಟ್ ಫೀಲಿಂಗ್ಸ್ಗೆ, ಅದು ನೀವೇ. ಹೌದು, ಅದು ನೀವೇ ಮಾತಾಡಬೇಕಾಗಿತ್ತು. ಯು ಆರ್ ಆಲ್ಮೋಸ್ಟ್ ಲೈಕ್ ಎ ಬ್ರಿಡ್ಜ್ ಈಗ ಕರ್ನಾಟಕ ಮತ್ತು ಕೇಂದ್ರದ ಜೊತೆ ಈ ರಾಜ್ಯದಲ್ಲಿ. ಶುಡ್ ಗೈಡ್. ಇವತ್ತು ರಾಜ್ಯಕ್ಕೆ ಯಾರು ಸೇತುವೆ ಎಂದರೆ BJP ವಿಚಾರದಲ್ಲಾದರೆ ಕೇಂದ್ರ ಮತ್ತು ರಾಜ್ಯಕ್ಕೆ ಬ್ರಿಡ್ಜ್ ನೀವೇ. ಎಕ್ಸಾಕ್ಟ್ಲಿ ಸರ್. ನನ್ನ ಸ್ಪರ್ಧೆ ಯಾವುದೂ ಇಲ್ಲ, ಅಪ್ಪ ಮಕ್ಕಳ ವಿರುದ್ಧ ಅಂತ ಹೇಳಿದ್ದಾರೆ. ಅದು ಬೇರೆ ವಿಚಾರ, ಅಪ್ಪ ಮಕ್ಕಳು ಮತ್ತೊಂದು ಮಗದೊಂದು. ಎಸ್, ಅದು ಏನೇ ತೀರ್ಮಾನ ತಗೊಂಡಿದ್ರೆ ಕೇಂದ್ರದವ್ರು ತಗೊಂಡ್ರೋ ತೀರ್ಮಾನ, ಯಡಿಯೂರಪ್ಪ ಅಲ್ಲ. ವೈಯಕ್ತಿಕವಾಗಿ ಯಡಿಯೂರಪ್ಪ ಅಂತ ಕೇಳ್ತಾರೋ ಗೊತ್ತಿಲ್ಲ ನನಗೆ. ಸರ್, ಈಗ ಬೊಮ್ಮಾಯಿ ಅವರಿಗೆ, ಶೋಭಾ ಅವರಿಗೆ ಟಿಕೆಟ್ ಕೊಡಿಸ್ತಾರೆ. ಅದು ಯಡಿಯೂರಪ್ಪ ಅಲ್ಲರಿ ಕೊಡಿಸೋದು, ಕೇಂದ್ರದ ನಾಯಕರು. ನಮ್ಮ ಬ್ರದರ್ಗಿಂತ ಹೆಚ್ಚಾಗಿ 3ನೇ ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ದಾರೆ, 4ನೇ ಬಾರಿಗೆ ನಿಲ್ತಾ ಇದ್ದಾರೆ, ಗೆಲ್ತಾರೆ. ಇವತ್ತೇನು ಹಾವೇರಿ ಲೋಕಸಭಾ ಕ್ಷೇತ್ರ ಬಸವರಾಜ ಬೊಮ್ಮಾಯಿ ಅವರ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ವಿಜೇಂದ್ರ ತೀರ್ಮಾನ ಅಲ್ಲ, ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಆ ಕಮಿಟಿ ಬಂಡಾಯ ಯಾವುದೂ ಮಾಡಲ್ಲ. ಈಶ್ವರಪ್ಪನವರು ನಮ್ಮ ಹಳೆ ಕಾರ್ಯಕರ್ತರೆ, ಅವರೆಲ್ಲರನ್ನೂ ಸಮಾಧಾನ ಮಾಡಿ ಕರ್ಕೊಂಡು ಹೋಗೋ ಜವಾಬ್ದಾರಿ. ಈಶ್ವರಪ್ಪನವರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರು. ಅವರು ರಾಜ್ಯ ಅಧ್ಯಕ್ಷರಿದ್ದಾಗ ನಾನು ಜಿಲ್ಲಾ ಅಧ್ಯಕ್ಷ ಆಗಿದ್ದೆ, ಅಷ್ಟು ಸೀನಿಯರ್ ಇದ್ದಾರೆ ಅವರು. ಯಾವತ್ತೂ ಪಕ್ಷದ ಹಿತವನ್ನು ಬಿಟ್ಟು ಯೋಚನೆ ಮಾಡಿ. ಯಡಿಯೂರಪ್ಪನವರು ಅವ್ರ ಕುಟುಂಬದ ಮುಷ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕೊಂಡೋಗಿದೆ. ಇದನ್ನು ಸರಿ ಮಾಡಬೇಕು ಅಂತ ಎಲ್ಲರದ್ದು ಅಪೇಕ್ಷೆ ಇದೆ. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರು ನೊಂದಿದ್ದಾರೆ. ನಮ್ಮ ನೊಂದು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನಾವು ಬಹಳ ಬೇಸರದಲ್ಲಿದ್ದೀವಿ. ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಪಕ್ಷವು ಕೂಡ ಒಂದು ವಂಶದ ಕೈಯಲ್ಲಿ ಸಿಕ್ಕಿರೋದ್ರಿಂದ, ಸಂಘಟನೆ ಹಾಳಾಗ್ತಿರೋದ್ರಿಂದ ನಿಮ್ಮ ಸಪೋರ್ಟ್ ಮಾಡ್ತೀವಿ. ನನಗೆ ಯಾರೂ ಮನವೊಲಿಸೋಕ್ಕೆ ಸಾಧ್ಯನೇ ಇಲ್ಲ. ಅದೇನಾಗತ್ತೋ ಬಿಡತ್ತೋ, ರಾಜಕಾರಣದಲ್ಲಿ ಯಾವುದು ಆಗಲ್ಲ ಅನ್ನೋದಿಲ್ಲ, ಹಾಗೆ ಆಗತ್ತೆ ಅನ್ನೋದು. ಪ್ರತಿಷ್ಠೆನೇ ಫಾರ್ ಎಕ್ಸಾಂಪಲ್ ಈಗ ವಿಜಯೇಂದ್ರ ಅವರು ನಮ್ಮ ಸೋದರರು 3 ಬಾರಿ ಆಗಿದ್ದಾರೆ, 3 ಬಾರಿ ಆಗಿದ್ದಾರೆ, 4ನೇ ಬಾರಿ ಸಂಸದರಾಗ್ತಾರೆ. ಆ ಕಾನ್ಫಿಡೆನ್ಸ್ ಇದ್ದಾಗ ಈಶ್ವರಪ್ಪನವ್ರ ಜೊತೆ ಯಾಕೆ ಮಾತಾಡಕ್ ಹೋಗ್ತಾ ಇದ್ದೀರಿ? ಏನಕ್ಕೆ ಮಾತಾಡಬೇಕು? ಏನೋ ಯುವರ್ ಬ್ರದರ್ ಇಸ್ ಗೆಟಿಂಗ್ ಎಲೆಕ್ಟೆಡ್, ಆಲ್ರೆಡಿ ಡಿಸೈಡ್ ಆಗೋದು. ಯು ಹ್ಯಾವ್ ಡಿಸೈಡೆಡ್, ಯು ಆರ್ ಬಿಗ್ಗರ್ ದ್ಯಾನ್ ದಿ ಪೀಪಲ್ ಆಫ್ ಶಿವಮೊಗ್ಗ. ಹಂಗಾರೆ ಮಾತುಗಳು ಹಂಗೆ ಕಾಣಿಸ್ತಿದೆ. ಹಂಗೆ ಕಾಣಿಸ್ತಿದೆ. ಹಾಗಾಗಿ ಅವಾಗ ಯಾಕೆ ಮಾತಾಡಬೇಕು? ಜೋಶಿಯವರು ಎಲ್ಲ ಸರಿ ಹೋಗುತ್ತೆ, ಅಶೋಕ್ ಅವರು ಎಲ್ಲ ಸರಿ ಹೋಗುತ್ತೆ, ಯಡಿಯೂರಪ್ಪನವರು ಕೇಂದ್ರದಲ್ಲಿ ಮಾತಾಡ್ತಾರೆ, ಏನಕ್ಕೆ ಮಾತಾಡಬೇಕು? ಬಿಟ್ಬಿಡಿ. ಇವರೆಲ್ಲರೂ ಕೂತ್ಕೊಂಡು ನಾವು ಮಾತಾಡ್ತೀವಿ, ಬಗೆಹರಿಸ್ತೀವಿ ಅಂತ. ಈಶ್ವರಪ್ಪನವ್ರು ತಗೊಳ್ತಿರೋ ನಿಲುವು ಸರಿನೋ ತಪ್ಪೋ ಬೇರೆ ಚರ್ಚೆ. ಬಟ್ ಅಟ್ಲೀಸ್ಟ್ ಆಮೇಲೆ ನಾನು ಈಗಲೂ ಹೇಳ್ತೀನಿ, ಅದು ಬರೀ ಯಡಿಯೂರಪ್ಪ ಅಥವಾ ಇನ್ಯಾರೋ ಕೂತ್ಕೊಂಡು ತೀರ್ಮಾನ ಮಾಡಿರಕ್ಕಾಗಿರಲ್ಲ ಅದು ಅಂತ ನಾನು ಈಗಲೂ ಹೇಳ್ತೀನಿ. ಯಾಕಂದ್ರೆ ದಿ ಪವರ್ ಆಫ್ ದಿ ಸನ್ ಆಫ್ ಈಶ್ವರಪ್ಪ
ಹೈಕಮಾಂಡ್ಗಾರು ಅರಿವಾಗಬೇಕಿತ್ತಲ್ಲ. ಯಡಿಯೂರಪ್ಪನವ್ರೇನೋ ಹೇಳಿರ್ಬೋದು, ಬೇಡ ಅಲ್ಲಿ ಬೊಮ್ಮಾಯಿ ಕೊಟ್ಬಿಡೋಣ ಅಂತಂದಿರ್ಬೋದಪ್ಪ, ಅಂದಿರ್ಬೋದು ಅಂತಲೇ ಇಟ್ಕೊಳ್ಳೋಣ. ಹೈಕಮಾಂಡ್ ಅವ್ರೇನು ಕಳಕ ಬೀಜ ತಿಂತಿದ್ರ ಹಂಗಾರೆ? ಇವ್ರು ಹೇಳಿದ ತಕ್ಷಣ ಕೊಟ್ಬಿಡಕ್ಕೆ. ಅದಕ್ಕೆ ನಾನು ಹೇಳಿದ್ದು 28 ಪಟ್ಟಿ ತರಿಸ್ಕೊಂಡ್ಬಿಟ್ಟು ಕೊರಿಯರಲ್ಲಿ ತರಿಸ್ಕೊಂಡು ಕಳಿಸ್ಬೋದಾಗಿತ್ತಲ್ಲ. ಇಲ್ಲಿಂದ ಡೈರೆಕ್ಟ್ ಹೋಗ್ಬಿಟ್ಟು ಹಂಗಾಗಿರಲ್ಲ ಅದು ಅಂತ ನನಗೂ ಅರಿವಿದೆ. ಎಸ್. ಬಟ್ ಯು ಕಾಂಟ್ ಆನ್ ಒನ್ ಸೈಡ್ ಸೇ ಅವ್ರು ಗೆಲ್ತಾರೆ ಅಂತ. ಗೆಲ್ಲದಾದ್ಮೇಲೆ ಅವ್ರನ್ನ ಯಾಕೆ ಕರೆಯಕ್ಕೆ ಹೋಗ್ತಿದ್ದೀರಿ? ಬಿಟ್ಬಿಡಿ. ಹೈಕಮಾಂಡ್ ಆದರೂ ಯಾಕೆ ಮಾತಾಡೋದು? ಎಕ್ಸಾಕ್ಟ್ಲಿ. ಎಸ್. ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಾವು ಗರಿಗೆದುರುತ್ತಾ ಇದೆ. ಈಗ ಯದುವೀರ್ ವಿರುದ್ಧ ಈಗ ಎಂ ಲಕ್ಷ್ಮಣರನ್ನ ಕಣಕ್ಕಿಳಿಸೋಕೆ ಕಾಂಗ್ರೆಸ್ ಮುಂದಾಗಿದೆ. ಸೊ ಹಳೆದು ತೂಗಿ ಸಿಎಂ ಸಿದ್ದರಾಮಯ್ಯನವರು ಅಭ್ಯರ್ಥಿ ಫೈನಲ್ ಮಾಡಿದ್ದಾರೆ ಅಂತ ಹೇಳುತ್ತಾ ಇದ್ದಾರೆ, ಇನ್ನೂ ಅನೌನ್ಸ್ ಆಗಿಲ್ಲ. ಈ ಮೊದಲು ಯತೀಂದ್ರನ್ನ ಸ್ಪರ್ಧೆ ಮಾಡುವಂತೆ ಕಾಂಗ್ರೆಸ್ ಕೆಲ ಮುಖಂಡರೆಲ್ಲ ಒತ್ತಾಯ ಮಾಡಿದ್ರು. ಇದಕ್ಕೆ ಸಿದ್ದರಾಮಯ್ಯನವರೇ ಒಪ್ಕೊಂಡಿಲ್ಲ ಸುತಾರಾಮಾಗಿ. ಯಾವುದೇ ಕಾರಣಕ್ಕೂ ಡಾಕ್ಟರ್ ಯತೀಂದ್ರ ಸ್ಪರ್ಧೆ ಮಾಡಲ್ಲ ಅಂತ ಕಡ್ಡಿ ತುಂಡಾಗುವಂತ ಹೇಳ್ಬಿಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಇಲ್ಲದಿದ್ದರೆ ಅದು ಬೇರೆ ಪ್ರಶ್ನೆ ಆಗ್ತಿತ್ತು ಅಂತ ಹೇಳಿದಾರಂತೆ. ಇಲ್ಲಿಗೆ ಒಕ್ಕಲಿಗೆ ಅಭ್ಯರ್ಥಿಯೇ ಬೇಕು, ಈ ಹಂತದಲ್ಲಿ ಯತೀಂದ್ರ ಸ್ಪರ್ಧೆ ಬೇಡವೇ ಬೇಡ ಅಂತ ಹೇಳಿದ್ದಾರೆ. ಚಾಮರಾಜನಗರದಿಂದ ಕಣಕ್ಕಿಳಿಯೋಕೆ ಮಹದೇವಪ್ಪ ಹಿಂದೆ ಸರಿದಿದ್ದಾರೆ. ಮಗನಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರಂತೆ. ಅವ್ರದ್ದು ಏನು ಅಂತಂದ್ರೆ ಎಲ್ಲ ಒಂದಾಗ್ಬಿಡ್ತಾರೆ, ನನ್ನನ್ನ ಕತ್ತರಿಸ್ಬಿಡ್ತಾರೆ. ಚೀಫ್ ಮಿನಿಸ್ಟರ್ದು ಬರೀ. ಹೌದು. ಮಗಂದಲ್ಲ, ಬಿಜೆಪಿ ಸಿದ್ದರಾಮಯ್ಯ ಪಟಕಲ್ಷಣ ಇರು ಅಂತಂದ್ಬಿಟ್ಟು ಎಲ್ಲ ಒಂದಾಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತ. ಯಾಕಂದ್ರೆ ಅವ್ರಿಗೆ ಈ ಥರದ್ದೆಲ್ಲ ಚರ್ಚೆ ಆಲೋಚನೆಗಳು ಬಂದಾಗೆಲ್ಲ ಅವ್ರಿಗೆ ಹಿಂದೆ ಚಾಮುಂಡೇಶ್ವರಿ ಆಗಿದೆ ಜ್ಞಾಪಕ ಬರುತ್ತೆ, ಹೆಂಗೆಲ್ಲ ಒಂದಾಗ್ಬಿಡ್ತಾರ ಆಮೇಲೆ ಅಂತ. ಆಲ್ ರೈಟ್. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತನ್ನ ಸಮರಾಭ್ಯಾಸ ಮಾಡಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಬಗ್ಗೆ ಮಾತನಾಡಬೇಡಿ ಅಂತ ಮುಖಂಡರಿಗೆ ಹೇಳಿದಾರಂತೆ. ಗುಡ್ ಡಿಸಿಷನ್. ಏನೋ ಟಾರ್ಗೆಟ್ ಇದ್ದರೆ ಕುಮಾರಸ್ವಾಮಿ ಮಾಡಿ ಅಂತ ಹೇಳಿದಾರಂತೆ. ಮತ್ತೊಂದು ಕಡೆ ಯದುವೀರ್ ಬಗ್ಗೆ ಏನು ಯಾರು ಬಾಯಿಗೆ ಬಂದಂಗೆಲ್ಲ ಏನು ಮಾತಾಡೋಂಗಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದಾರಂತೆ. ಯಾಕಂದರೆ ಹೆಚ್ಚು ಕಡಿಮೆ ಆದರೆ ಮುಳುಗೋಗ್ಬಿಡ್ತೀವಿ ಆಮೇಲೆ ಸುಮ್ಮನಿರ್ರಿ ಅಂತ ಹೇಳಿದಾರಂತೆ. ವೆರಿ ಗುಡ್. ಈ ಬಗ್ಗೆ ಯದುವೀರ್ ಅವ್ರ ಪಾಡ್ಗೆ ಅವ್ರು ಕ್ಯಾಂಪೇನ್ ಮಾಡ್ತಿದ್ದಾರಂತೆ. ಪರವಾಗಿಲ್ಲ. ಲಾಸ್ಟ್ ಟೈಮ್ ಮಂಡ್ಯದಿಂದ ಈ ಸರಿ ಭಾಳ ಜನ ಭಾಳ ಕ್ಷೇತ್ರದಲ್ಲಿ ಪಾಠ ಕಲಿತಿರೋಂಗಿದೆ. ಏನು ಮಾತಾಡಬಾರ್ದು. ಯಾಕಂದರೆ ಈಗ ನನಗೆ ಡೌಟ್ ಬಂದಿತ್ತು ಈ ಗ್ರಾಮಾಂತರದಲ್ಲಿ. ಅಥವಾ ಯಾರೋ ಆ ರಾಮನಗರದ ಶಾಸಕರು ಅವ್ರು ಯಾರೋ ಇಕ್ಬಾಲ್ ಹುಸೇನ್ ಸರ್ ಅವರೇ ಬಾಯಿಗೆ ಬಂದಂಗೆ ಮಾತಾಡಿದ್ದು, ಮತ್ತು ಇಲ್ಲಿ ಮಾಗಡಿನಲ್ಲಿ ಬಾಲು ಮಾತಾಡಿದ್ದು, ಇದೆಲ್ಲ ಅಂದಾಗ ಅನ್ಕಂಡೆ ಇನ್ನೊಂದು ಇಬ್ಬರು ಆ್ಯಡ್ ಆದರೆ ಸಾಕು ಸುರೇಶ್ಗೆ ಗುಣ ಹಾಕಕ್ಕೆ. ಯಾರು ಬೇರೆ ವೈರಿಗಳೇ ಬೇಡ ಅನ್ಕೊಂಡಿದ್ದೆ. ಈಗೇನು ಕಂಟ್ರೋಲಿಗೆ ಬರ್ತಿದ್ದಾರೆ ಸ್ವಲ್ಪ. ಗುಡ್ ಗುಡ್. ಸೊ ಅತೃಪ್ತರ ಭಾಗ ಒಂದು ಆಯ್ತಲ್ವಾ, ಭಾಗ 2. ಸೋಮಣ್ಣ ಅವರ ಮೊದಲ ಹಂತದ ಪ್ಲಾನ್ ಸುಮಾರಾಗಿ ಸಕ್ಸಸ್ ಆಗಿದೆಯಂತೆ ತುಮಕೂರಲ್ಲಿ. ಡಾಕ್ಟರ್ ಪರಮೇಶ್ವರ್ ಮನವೊಲಿಸಿದ್ದಾರೆ. ಅವರು ಒಬ್ಬರು ಆಕಾಂಕ್ಷಿಯಾಗಿದ್ದರು, ಒಳ್ಳೆ ಡಾಕ್ಟ್ರು, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಸಂಭಾವಿತರು, ಡಾಕ್ಟ್ರು ಭಾಳ ಸಂಭಾವಿತರು ಕೂಡ. ದಾವಣಗೆರೆಯಲ್ಲಿ ಸಿದ್ದೇಶ್ವರ ವಿರುದ್ಧ ಗೋಬ್ಯಾಕ್ ಅಂತ ಚಳವಳಿ ಅಂತೆ. ಅಲ್ಲಲ್ಲಿ ಯಾವ ಕ್ಷೇತ್ರ ನೋಡ್ರಪ್ಪ, ಗೋಬ್ಯಾಕ್ ಅಂತ ಎಲ್ಲ ಫ್ರೀಡಮ್ ಫೈಟರ್ಗಳಾಗಬೇಕಾಗಿತ್ತು ಇವರು ಬ್ರಿಟಿಷರೇ. ಗೋಬ್ಯಾಕ್ ಅಂತ ಇಲ್ಲಿ ಕ್ಷೇತ್ರದಲ್ಲಿ ಆಗಿದ್ದಾರೆ. ಸರಿ. ಸಿದ್ದೇಶ್ವರ ಕರುಣಾಕರ್ ರೆಡ್ಡಿ ಬಡದ ಮಧ್ಯೆ ಕೂಗಾಟ ಚೀರಾಟ ಅಂತೆ. ಬೆಳಗಾವಿಲಿ ಶೆಟ್ಟರ್ ಸ್ಪರ್ಧೆಗೆ ಯಾರೋ ಕೆಲವರೆಲ್ಲ ಎತ್ತಿದಾರಂತೆ. ಪ್ರಭಾಕರ್ ಕೋರೆ ನಿವಾಸದಲ್ಲೆಲ್ಲ ಭೇಟಿ ಮಾಡಿದಾರಂತೆ. ಆಯಿತು, ಮಾಡಲಿ, ಅದನ್ನು ಅವ್ರು ಸಮಾಧಾನ ಮಾಡ್ತಾರೆ. ಬೆಳಗಾವಿನಲ್ಲಿ ನಾನು ಸ್ಪರ್ಧೆಗೆ ಒಪ್ಕೊಂಡಿದ್ದೀನಿ ಅಂತ ಶೆಟ್ಟರು ಹೇಳಿದ್ದಾರೆ. ನಾಳಿದ್ರಲ್ಲಿ ಅನೌನ್ಸ್ ಆಗ್ಬೋದು. ನನಗಿರೋ ಮಾಹಿತಿನೆಲ್ಲ ಹೌದದು ಅನೌನ್ಸ್ ಆಗತ್ತೆ ಅದು ಅಂತ ಅನಿಸ್ತಿದೆ. ಇನ್ನು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ದತ್ತಪೀಠಕ್ಕೆ ಭೇಟಿ ಕೊಟ್ಟು ಪ್ರಚಾರನ ಸ್ಟಾರ್ಟ್ ಮಾಡಿದ್ದಾರೆ. ಕರೆಕ್ಟ್ ಜಾಗಕ್ಕೆ ಹೋಗಿದ್ದಾರಪ್ಪ. ಅಫಿಷಿಯಲ್ ಆಗಿ ಯಾವುದೇ ಘೋಷಣೆ ಆಗಿಲ್ಲ, ರಾಷ್ಟ್ರೀಯ ನಾಯಕತ್ವ ಘೋಷಣೆ ಮಾಡಿಲ್ಲ. ಭಾಳಷ್ಟು ಜನ ಅಭ್ಯರ್ಥಿಗಳು ಅದಾರ. ಹೀಗಾಗಿ ಊಹೆ ಮಾಡ್ಕೊಂಡು ನಾವು ಯಾವುದೂ ಮಾತಾಡೋದು ಬೇಡ. ಅಧಿಕೃತವಾಗಿ ರಾಷ್ಟ್ರೀಯ ನಾಯಕತ್ವ ಬಿ ಫಾರ್ಮ್ ಇಶ್ಯೂ ಮಾಡ್ತದೆ, ಘೋಷಣೆ ಮಾಡ್ತದೆ. ಅಲ್ಲಿ ತನಕ ನಾವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡುವಂಥದ್ದು ಒಳ್ಳೆಯದಲ್ಲ. ಸ್ಥಳೀಯ ಎಲ್ಲ ಕೂಡಿ ಒಂದು 8 ಮಂದಿ 12 ಮಂದಿ ಇದ್ದಾರೆ. 16-17 ಲಕ್ಷ ವೋಟರ್ಸ್ ಇದ್ದಾರೆ, ಸಾವಿರಾರು ಜನ ಕಾರ್ಯಕರ್ತರು ಇದ್ದಾರೆ. ಹೀಗಾಗಿ ಅಲ್ಲಿ ಮತ್ತು ಹೋದವರು ಅಲ್ಲಿ ಕುಂತು ಮಾತಾಡಿದ್ದು ಯಾವ ವಿಷಯ ಏನಂತ ಯಾರಿಗೂ ಗೊತ್ತಿಲ್ಲ. ಪ್ರತಿಯೊಂದು ತಾಲೂಕಿಗೆ ದೊಡ್ಡ ದೊಡ್ಡ ಗ್ರಾಮಗಳಿಗೆ. ಇನ್ನು ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಇವತ್ತು 2 ಹೊಸ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ. ಯುವ ನ್ಯಾಯ್ ಮತ್ತು ಕಿಸಾನ್ ನ್ಯಾಯ್, ಮಹಿಳಾ ನ್ಯಾಯ ಜೊತೆಗೆ ಇವತ್ತು ಶ್ರಮಿಕ್ ನ್ಯಾಯ್ ಮತ್ತು ಹಿಸ್ಸೇದಾರ್ ನ್ಯಾಯ್ ಅಂತ ಘೋಷಣೆ ಮಾಡಿದ್ದಾರೆ. ಈ 2 ಹೊಸ ಗ್ಯಾರಂಟಿಗಳಿಂದ ಸಂಘಟಿತ ಅಸಂಘಟಿತ ಕಾರ್ಮಿಕರು, ಹಿಂದುಳಿದವರು, ಬಡವರಿಗೆ ಅನುಕೂಲವಾಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕಿಂತ ಇಂಪಾರ್ಟೆಂಟು, ನಮ್ಮ ಕರ್ನಾಟಕದಲ್ಲಿ ಜಾತಿ ಗಣತಿ ವರದಿ ಸ್ವೀಕರಿಸಿದ್ದೀವಿ. ಸಣ್ಣ ಪುಟ್ಟ ತಿದ್ದುಪಡಿ ಸರಿಪಡಿಸಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಪಾರ್ಟಿ ನಿರ್ಣಯನ ಎಲ್ಲರೂ ಫಾಲೋ ಮಾಡಬೇಕು. ಬೇರೆ ರಾಜ್ಯದಲ್ಲೂ ತರಲಾಗ್ತಿದೆ ಅಂತ ಹೇಳಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಈ ಹೇಳಿಕೆ ಏನು ಪರಿಣಾಮವನ್ನು ಬೀರುತ್ತೋ ನನಗೆ ಗೊತ್ತಿಲ್ಲ. ತರ್ತೀವಿ ಅಂತ ಅವರು ಜಾರಿಗೆ ತರಬಹುದು, ಒಪ್ಕೋಬಹುದು ವರದಿನ, ಸಣ್ಣ ಪುಟ್ಟ ರಿಪೇರಿ ಅಂತ. ಆ ರಿಪೋರ್ಟೇ ಒಪ್ಪಕ್ಕೆ ರೆಡಿ ಇಲ್ವಲ್ಲ ಕೆಲವು ಮೇಜರ್ ಕಮ್ಯುನಿಟಿಗಳಲ್ಲಿ, ಅಲ್ವಾ? ಹೌದು. ಹಾಗಾಗಿ ಅದು ಸಣ್ಣ ಪುಟ್ಟ ತಿದ್ದುಪಡಿ ಅಂದರೆ 6,36,000 ಜನಸಂಖ್ಯೆ ಅಂತಿದ್ದಿನ 6,46,000 ಅಂತ ಮಾಡೋಕ್ಕಾಗತ್ತಾ? ಬರಲ್ಲ. ನಂಗೆ ಅರ್ಥ ಆಗ್ತಿಲ್ಲ ಯಾಕೆ ಈ ಸ್ಟೇಟ್ಮೆಂಟ್ ಮಾಡೋಕ್ಕೆ ಹೋದ್ರು ಖರ್ಗೆ ಅವರು ಅಂತ. ಅವ್ರು ಏನು ಹೇಳಿದಾರೆ ನೋಡೋಣ. Congress party has announced 15 guarantees, Kisan Nyay,
Yuva Nyaya and Mahila Nyaya, Nyaya for all India. Social justice, economic justice and political justice. Today we will be announcing another 5 guarantees, each for Shramik Nyaya and Hissedari Nyaya. ಆಲ್ರೆಡಿ ಈ ಮಧ್ಯೆ 7ನೇ ವೇತನ ಆಯೋಗದ ಅಂತಿಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಮಾಜಿ ಮುಖ್ಯ ಕಾರ್ಯದರ್ಶಿ ಕೆ ಸುಧಾಕರ್ ರಾವ್ ಇದರಲ್ಲಿ ಮೂಲ ವೇತನದಲ್ಲಿ 27% ಹೆಚ್ಚಳ ಹೇಳಿದಾರಂತೆ. ಕನಿಷ್ಠ ವೇತನ 17,000ರಿಂದ 27,000ಕ್ಕೂ ಸರ್ಕಾರ ವಾರ್ಷಿಕವಾಗಿ ಒಂದು 17,000 ಕೋಟಿನ ಬರುತ್ತೆ. 17,000 ಕೋಟಿ ಬರುತ್ತೋ 7,000 ಕೋಟಿ ಬರುತ್ತೋ ನಂಗೆ ಗೊತ್ತಿಲ್ಲ. ಈಗಾಗಲೇ 17% ಇಂಟೀರಿಯಂ ಕೊಟ್ಬಿಟ್ಟಿರ್ತಾರೆ. 27% ಅಂದರೆ ಆ ರಿಮೈನಿಂಗ್ ಗ್ಯಾಪ್ ಏನಿದೆ 10.5% ಏನೋ ಅದನ್ನು ಆ್ಯಡ್ ಮಾಡ್ತಾರೆ ತಂದು. 17ಕ್ಕೆ ಇನ್ನು 27 ಆ್ಯಡ್ ಮಾಡೋಕ್ಕೆ ಹೋಗಲ್ಲ, ಹಂಗೆ ನಡೆಯಲ್ಲ ಅದೆಲ್ಲ. ವಾರದಲ್ಲಿ 5 ದಿನ ಕೆಲಸ ಕೇಳಿದಾರಂತೆ, ಶಿಫಾರಸು ಕೊಟ್ಟಿದ್ದಾರಂತೆ. 50% ದಿನ ಆರೈಕೆ ರಜೆ ಅಂತೆ. ಮಾಸಿಕ ಪಿಂಚಣಿಗೆ 13,500 ರೂಪಾಯಿಂದ ಗರಿಷ್ಠ 1,20,000 ರೂಪಾಯಿಗೆ ಹೋಗಿದೆಯಂತೆ ಪರಿಷ್ಕರಣೆಯಲ್ಲಿ. ರೈಟ್, ವಾಹನ ಖರೀದಿಗೆ ಮುಂಗಡಣದಲ್ಲಿ ಹೆಚ್ಚಳ ಕೊಡಬೇಕು. ಸರ್ಕಾರಿ ನೌಕರ ಗೃಹ ನಿರ್ಮಾಣ ಭತ್ಯೆ ಹೆಚ್ಚಳ ಪರಿಷ್ಕರಣೆ ಮಾಡಬೇಕು ಅಂತೆಲ್ಲ ಕೇಳಿದಾರಂತೆ. ಗೊತ್ತಿಲ್ಲ ಇದರಲ್ಲಿ ಯಾವುದು ಒಪ್ಪತ್ತೋ ಸರ್ಕಾರ, ಯಾವುದನ್ನು ಒಪ್ಪಲ್ವೋ. ಅವ್ರು ಏನೇ ಮಾಡಿದ್ರು ಬಿಟ್ವೀನ್ 7,000ರಿಂದ 10,000 ಕೋಟಿ ಅಡಿಷನಲ್ ಅಂತೂ ಬಂದೇ ಬರುತ್ತೆ. ಇದರಲ್ಲಿ ಎಷ್ಟು ಒಪ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಬಟ್ ನೀವೇನೇ ಬೇಸಿಕ್ ಮಾಡಿದ್ರು ಅಷ್ಟು ಬರುತ್ತೆ.